ನೋಡಿ ಧನಿಯಾ ಪುಡಿ ಮಾಡ್ತಾಯಿದ್ದೀನಿ. ಧನಿಯಾ ಪುಡಿನೆಲ್ಲ ಈ ಥರ ಕೆಂಪಗಾಗೋ ಥರ ಕೈಗೆಲ್ಲ ಸುಡ್ತಾ ಇರಬೇಕು. ಆ ಥರ ಎಲ್ಲ ಹುರಿದು ಒಂದು ಕಡೆ ಹಾಕ್ಕೊಂಡಿದ್ದೀನಿ. ಡಬ್ಬಿಗೆ ಹಾಕಿದ್ರೆ ಡೈರೆಕ್ಟಾಗಿ ಅದೇನಾಗುತ್ತೆ, ಬೆವ್ತ್ಕೊಂಬಿಡುತ್ತೆ. ಮತ್ತು ಒಂದು 1/4 kg ಬ್ಯಾಡಗಿ ಮೆಣಸಿನ್ಕಾಯಿ, ಅದನ್ನು ಸ್ವಲ್ಪ ಫ್ರೈ ಮಾಡಿ ಇಟ್ಕೊಂಡಿದ್ದೀನಿ. ಧನಿಯಾ ಪುಡಿನೂ ಫ್ರೈ ಆಗಿದೆ. ಮೆಣಸಿನ್ಕಾಯಿ, ಗುಂಟೂರು ಮೆಣಸಿನ್ಕಾಯಿನೂ ಅಷ್ಟೇ ಫ್ರೈ ಮಾಡಿ ಇಟ್ಟಿದ್ದೀನಿ. ಇದನ್ನ ತೊಟ್ಗಳಿದೆಯಲ್ವ ಈ ಥರದ್ದು, ಇದನ್ನು ಎಲ್ಲ ಬಿಡಿಸಿ ಒಂದು ಸ್ವಲ್ಪ ಒಣಗಾಕೊಳ್ಳೋಣ. ಇದೆಲ್ಲ ಒಣಗಾಕ್ಬಿಟ್ಟು ಒಂದು 10 ನಿಮಿಷ ಆದಮೇಲೆ ಒಂದು ಅರ್ಧ ಗಂಟೆ ಬಿಸಿಲಲ್ಲಿ ಚೆನ್ನಾಗಿ ಒಣಗಲಿ. ಒಣಗಾದ ನಂತರ ಮಿಲ್ಗೆ ಹಾಕಿಸ್ಕೋಣ. ಇದು ಮಟನ್ ಸಾಂಬಾರಿಗೆ, ಚಿಕನ್ ಚಾಪ್ಸ್ಗೆ ಮತ್ತು ತರಕಾರಿ ಬಾತ್ಗೆ ಎಲ್ಲ ಹಾಕ್ಕೊಳ್ಳೋಕ್ಕೆ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಮತ್ತು ಮನೆಯಲ್ಲೇ ಮಾಡಿರೋದ್ರಿಂದ ಕೆಡಲ್ಲ, ಬೇಗ ಟೇಸ್ಟು ಚೆನ್ನಾಗಿರುತ್ತೆ. ಈಗ ಇದೆಲ್ಲನೂ ಒಂದು ಅರ್ಧ ಗಂಟೆ ಒಣಗಾಕ್ಬಿಟ್ಟು ಬಿಸಿಲಿಗೆ ಹಾಕ್ಸೋಣ. ಬಿಸಿಲಿಗೆಲ್ಲ ಚೆನ್ನಾಗಿ ಒಣಗಿಬಿಟ್ಟು ಮಿಲ್ಗೆ ಹಾಕಿಸ್ಕೊಂಬರ್ತೀನಿ. ನೋಡಿ ಮಿಲ್ಗೆ ಹಾಕಿಸ್ಕೊಂಬಂದಿದ್ದೀನಿ. ಎಷ್ಟು ನೈಸಾಗಾಗಿದೆ ಪುಡಿ, ಮತ್ತು ಕಲರ್ಫುಲ್ಲಾಗೂ ಆಗಿದೆ. ಘಮ 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 ಅಂತ ಇದೆ. ಒಂದು ಸಲ ಟ್ರೈ ಮಾಡಿ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.